ಸಮಸ್ತ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಬಹಳ ವಿಶೇಷವಾಗಿರತಕ್ಕಂಥ ವಶೀಕರಣ ತಂತ್ರದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವೀಕ್ಷಕರೇ, ಒಂದು ನಿಂಬೆ ಹಣ್ಣಿನ ಸಹಾಯದಿಂದ 2 ನಿಂಬೆ ಹಣ್ಣನ್ನು ತೆಗೆದುಕೊಂಡು ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾವು ಮಾಡುವಂತಹ ಯಂತ್ರ ಮಂತ್ರ ತಂತ್ರಗಳ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಆ ಒಂದು ಅಘೋರ ತಂತ್ರಗಳನ್ನು ನೀವು ಕೂಡ ತಿಳಿದುಕೊಂಡು ಯಾವುದೇ ಖರ್ಚಿಲ್ಲದೆ ನೀವೇ ನಿಮ್ಮ ಮನೆಯಲ್ಲಿ ಆ ತಂತ್ರಗಳನ್ನು ಮಾಡ್ಬೋದು. ವೀಕ್ಷಕರೇ, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಇಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇತ್ತು ಅಂದರೆ ಕೂಡ ನಮಗೆ ಕರೆ ಮಾಡಿ. ವೀಕ್ಷಕರೇ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಆಯಿತಾ? ಅದೇ ರೀತಿಯಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವೇನು ಮಾಡಬೇಕಪ್ಪ ಅಂದರೆ 2 ನಿಂಬೆ ಹಣ್ಣನ್ನು ತಗೊಳ್ಬೇಕು. 2 ನಿಂಬೆ ಹಣ್ಣನ್ನು ತೆಗೆದುಕೊಂಡು 1 ನಿಂಬೆ ಹಣ್ಣನ್ನು ನೀವು ನಿಮ್ಮ ಜೋಬ್ನಲ್ಲಿ ಇಟ್ಕೊಳ್ಬೇಕು. ಈ ತಂತ್ರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಲಗಡೆಯ ಜೋಬಿನಲ್ಲಿ ಇದನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಆಯಿತಾ? ಇಡೋದಕ್ಕಿಂತ ಮುಂಚೆ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ಆ ಮಂತ್ರ ಏನಪ್ಪ ಅಂದರೆ ಓಂ ಶ್ರೀ ದೇವತಾಭ್ಯೋ ನಮೋ ನಮಃ ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಅಂತ ಹೇಳಿ ಆ ಮಂತ್ರವನ್ನು ಈ ರೀತಿಯಾಗಿ ಜಪ ಮಾಡಿಕೊಂಡು ನಿಮ್ಮ ಪ್ಯಾಂಟಿನ ಕಿಸೆ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ವಸ್ತ್ರವನ್ನು ಧರಿಸ್ತಿರಲ್ಲ ಅದರಲ್ಲಿ ಬಲಗಡೆಯಲ್ಲಿ, ನಿಮ್ಮ ದೇಹದ ಬಲಗಡೆಯಲ್ಲಿ ಈ ಒಂದು ನಿಂಬೆಹಣ್ಣನ್ನು ನೀವು ಈ ರೀತಿಯಾಗಿ ಇಟ್ಕೊಳ್ಬೇಕು. ಆಯಿತಾ? ಇದನ್ನು ನೀವು ನಿಮ್ಮ ಜೋಬಲ್ಲಿ 9 ದಿನಗಳ ಕಾಲ ಇಟ್ಕೋಬೇಕು ವೀಕ್ಷಕರೇ. ಆಯಿತಾ? ಹಾಗೆ ಇನ್ನೊಂದು ನಿಂಬೆಹಣ್ಣನ್ನು ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ, ನೀವು ಇಷ್ಟಪಟ್ಟ ಸ್ತ್ರೀ ಇರ್ತಾರಲ್ಲ ಅವರ ಹೆಸರನ್ನು ಒಂದು ಮೊಳೆ ತೆಗೆದುಕೊಂಡು ಆ ಮೊಳೆಯ ಮೇಲೆ ಅವರ ಹೆಸರನ್ನು ಬರೀಬೇಕಾಗುತ್ತೆ. ಯಾವ ರೀತಿ ಬರೀತೀರ ಅಂದರೆ ನೋಡಿ, ಇಲ್ಲಿ ಹುಷಾರಾಗಿ ಇಲ್ಲಿ ಹೆಸರನ್ನು ಬರ್ಕೊಳ್ಳಿ. ನೋಡಿ, ಇದರ ಮೇಲೆ ನಾನು ಯಾವ ರೀತಿಯಾಗಿ ಬರೆದಿದ್ದೀನಿ ಅಂತ. ಆಯಿತಾ? ಈ ರೀತಿಯಾಗಿ ಹೆಸರನ್ನು ಬರ್ಕೊಳ್ಬೇಕು. ಆ ರೀತಿಯಾಗಿ ಹೆಸರನ್ನು ಬರೆದ ನಂತರದಲ್ಲಿ ಆ ಮೊಳೆಯನ್ನು ನೀವು ಈ ನಿಂಬೆಹಣ್ಣಿಗೆ ಚುಚ್ಚಬೇಕು. ಓಂ ನಮೋ ವಶೀಕರಣ ದೇವತಾಭ್ಯೋ ನಮಃ, ಓಂ ನಮೋ ವಶೀಕರಣ ದೇವತಾಭ್ಯೋ ನಮಃ ಅಂತ ಹೇಳಿಕೊಂಡು 108 ಬಾರಿ ಜಪ ಮಾಡಿಕೊಂಡು ಸ್ವಲ್ಪನೇ ಇದನ್ನು ಈ ರೀತಿಯಾಗಿ ಚುಚ್ಕೊಂಡು ಬರಬೇಕು. 108 ಹೇಳೋ ಅಷ್ಟೊತ್ತಿಗೆ 108 ಬಾರಿ ಜಪ ಮಾಡೋ ಅಷ್ಟೊತ್ತಿಗೆ ಮೆತ್ತಿಗೆ ಇದು ಒಳಗಡೆ ಹೋಗಬೇಕು ವೀಕ್ಷಕರೇ. ಒಳಗಡೆ ಹೋಗಿ ಈಚೆ ಬದಿಯಿಂದ ಹೊರಗಡೆ ಬರುತ್ತೆ. 108 ಬಾರಿ ಜಪ ಮಾಡೋ ಅಷ್ಟೊತ್ತಿಗೆ ಈ ರೀತಿಯಾಗಿ ಆಗುತ್ತೆ ನಿಂಬೆಹಣ್ಣು. ಆಯಿತಾ? ಈ ರೀತಿಯಾಗಿ ಜಪವನ್ನು ಮಾಡ್ಕೊಂಡ ನಂತರದಲ್ಲಿ 3 ರಸ್ತೆ ಸೇರುವಂತಹ ಜಾಗದಲ್ಲಿ ನಿಂಬೆಹಣ್ಣನ್ನು ಹೋಗಿ ಹಾಕಿ ಬಂತು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂಥವರು ನಿಮ್ಮ ಹಿಂದೆ ಬರ್ತಾರೆ. ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ತಂತ್ರವನ್ನು ಇಂದು ನಾವು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರ್ದು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿದ್ದರೆ, ಪ್ರೀತಿಯನ್ನು ಏನಾದರೂ ಮೋಸ ಆಗಿದ್ದರೆ ಅದನ್ನು ಮರಳಿ ಪಡೆಯೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ. ಹಾಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು. ಆಯಿತಾ? ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ಇದೇ ರೀತಿಯಾದಂತಹ ತಂತ್ರ ಯಂತ್ರಗಳ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇವೆ. ಈ ಹಿಂದೆ ಬಹಳಷ್ಟು ಜನ ನಮ್ಮ ಚಾನಲನ್ನು ನೋಡಿ ಬಹಳಷ್ಟು ಜನ ಫೋನ್ ಮಾಡಿ ತಿಳಿಸಿದ್ರಿ, ಗುರುಗಳೇ ನಮ್ಮ ತಂತ್ರ ಸಕ್ಸಸ್ಫುಲ್ ಆಗಿದೆ ಅಂತ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಆ ತಂತ್ರಗಳನ್ನು ಮಾಡುವ ಮುಖಾಂತರ ಪರಿಹಾರಗಳನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಒಂದೇ ಒಂದು ಫೋನ್ ಮಾಡಿ ವೀಕ್ಷಕರೇ, ಶತಸಿದ್ಧ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಆಯಿತಾ? ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ತಂತ್ರವನ್ನು ಮಾಡೋದಕ್ಕೆ ಶುಭವಾದಂತಹ ದಿನ ಅಂದರೆ ಹುಣ್ಣಿಮೆಯ ದಿನ ಮಾತ್ರ ಮಾಡ್ತಕ್ಕಂಥದ್ದು. ಹುಣ್ಣಿಮೆಯ ದಿನ ಈ ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಕೇಳೋದೇ ಬೇಡ, ನಿಮ್ಮ ಹಿಂದೆ ಅವರು ಬರ್ತಾರೆ. ಈ ತಂತ್ರವನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.